ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪ್ರಧಾನಿ ನರೇಂದ್ರ ಮೋದಿ 12 ವರ್ಷದ ಆಡಳಿತವನ್ನು ಪ್ರಧಾನಿಯಾಗಿ ಮುಗಿಸಿದ್ದಾರೆ. ಭಾರತೀಯ ಜನತಾ ಪಕ್ಷ ದೇಶಾದ್ಯಂತ ಸಂಭ್ರಮದ ಆಚರಣೆ ಮಾಡ್ತಾ ಇದೆ. ಮೋದಿಯವರ ಸಾಧನೆಯನ್ನು ಶ್ಲಾಘಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ 2014ರಿಂದ ಜವಾಹರ್ಲಾಲ್ ನೆಹರು ಅವರ ಚಾರಿತ್ರ್ಯ ವಧೆ ಮಾಡುವ ಕೆಲಸ ಇದೆಯಲ್ಲ, ಅದು ಮುಂದುವರೆದಿದೆ. ಮೋದಿ ಏನಿದ್ದಾರೆ, ಮೋದಿ ನವಭಾರತದ ನಿರ್ಮಾತೃ ಅನ್ನುವ ರೀತಿಯಲ್ಲಿ ಪ್ರಚುರಪಡಿಸಲಾಗ್ತಾ ಇದೆ. ಜವಾಹರ್ಲಾಲ್ ನೆಹರು ಏನೂ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಸತ್ಯ ಏನು? ಯಾರು ಭ್ರಮೆಯನ್ನು ಸೃಷ್ಟಿಸಿ ದೇಶದ ಜನರಿದಾರಲ್ಲ, ಅವರ ಮನಸ್ಸಿನ ಮೇಲೆ ದಾಳಿ ಮಾಡಿ ಸುಳ್ಳುಗಳನ್ನು ಪ್ರತಿಷ್ಠಾಪಿಸಿದ್ದಾರೆ? ಯಾರು ದೇಶದ ವೈಜ್ಞಾನಿಕ ಮನೋಭಾವನೆಗೆ ದೇಶವನ್ನು ಕಟ್ಟುವ ಕೆಲಸದಲ್ಲಿ ಕೆಲಸ ಮಾಡಿದವರು ಯಾರು? ಇದನ್ನು ನಾನು ಅಂಕಿ ಅಂಶಗಳ ಮೂಲಕ ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ತೀರ್ಮಾನ ಮಾಡಿ. ಯಾಕೆಂದರೆ ಈ ಒಂದು ನೆಹರು ಅವರ ಚಾರಿತ್ರ್ಯ ವಧೆಯಲ್ಲಿ ಮಾಧ್ಯಮಗಳು ಕೂಡ ಪಾತ್ರವಹಿಸಿವೆ, ಅವರ ಪಾಲು ಇದೆ. ಈ ಗೋಧಿ ಮೀಡಿಯಾ ಏನಿದೆ, ಮೋದಿಯವರ ಎಂಜಿಲು ತಿಂದು ಸತ್ಯವನ್ನು ಮರೆಮಾಚುವ ಕೆಲಸವನ್ನು ಮಾಡ್ತಾ ಇದೆ. ಸೊ ಆದ್ದರಿಂದ ಈ ಅಂಕಿ ಅಂಶಗಳು ನಿಜವಾಗಿ ನವಭಾರತ ನಿರ್ಮಾತೃ ಯಾರು, ಈ ದೇಶವನ್ನು ನಾಶಪಡಿಸಿದವರು ಯಾರು, ಅದು ಈ ಅಂಕಿ ಅಂಶಗಳನ್ನು ನೋಡಿದರೆ ಗೊತ್ತಾಗುತ್ತೆ. ನಾನು ಮೊದಲನೇದಾಗಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಿಂದ ಇಲ್ಲಿಯವರೆಗಿನ ಅಂಕಿ ಅಂಶಗಳನ್ನು ಇಟ್ಟು ನಾನು ಮಾತಾಡ್ತೀನಿ. ಯಾಕೆಂದರೆ ಈ ಅಂಕಿ ಅಂಶಗಳನ್ನು ತಿರಸ್ಕರಿಸೋಕೆ ಸಾಧ್ಯ ಇಲ್ಲ. ಯಾವುದೇ ವಾಟ್ಸಪ್ ಯೂನಿವರ್ಸಿಟಿಗಳು 2 ರೂಪಾಯಿನವರು 4 ರೂಪಾಯಿನವರು ಏನು ಮಾತಾಡೋಕ್ಕಾಗಲ್ಲ. ನೆಹರು ಅಧಿಕಾರಕ್ಕೆ ಬಂದಿದ್ದು 1947ರಲ್ಲಿ. ಆಗ ದೇಶ ವಿಭಜನೆಯಿಂದ ದೊಡ್ಡ ಆರ್ಥಿಕ ಹೊಡೆತವನ್ನು ಅನುಭವಿಸಿತ್ತು. ಶರಣಾರ್ಥಿಗಳ ಸಂಕಷ್ಟ ಇತ್ತು. ಅಂದರೆ ಪಾಕಿಸ್ತಾನಕ್ಕೆ ಯಾವ ಭಾಗ ಹೋಗಿದೆಯೋ ಅಲ್ಲಿದ್ದಂಥ ಹಿಂದೂಗಳು ಭಾರತಕ್ಕೆ ವಲಸೆ ಬಂದಿದ್ದರು. ಭಾರತದಲ್ಲಿದ್ದಂಥ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಿದ್ದರು. ಆಹಾರದ ಕೊರತೆ, ಇಡೀ ದೇಶದಲ್ಲಿ ಆಹಾರದ ಕೊರತೆ ಇತ್ತು. ಯಾಕೆಂದರೆ ಭಾರತದಲ್ಲಿ ಉತ್ಪಾದನೆಯಾಗುವ ಆಹಾರ ಪದಾರ್ಥಗಳು, ಧಾನ್ಯಗಳೇನಿವೆ, ಇಲ್ಲಿ ಹೊಟ್ಟೆ ತುಂಬಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆಹಾರದ ಕೊರತೆ ಇತ್ತು, ಕೈಗಾರಿಕೆಗಳೇ ಇರಲಿಲ್ಲ. ಬ್ರಿಟಿಷರು ಎಲ್ಲವನ್ನು ದೋಚಿಕೊಂಡು ಹೊರಟು ಹೋಗ್ಬಿಟ್ಟಿದ್ದರು. ಸೊ ಕೃಷಿ ಆಧಾರಿತ ಆರ್ಥಿಕತೆ ನಮ್ಮದಾಗಿತ್ತು. ಅದು ದುರ್ಬಲವಾದ ಆರ್ಥಿಕತೆ. ನಿರಕ್ಷರತೆ ಮತ್ತು ಬಡತನ ಇದೆಯಲ್ಲ, ಅದು ಟಾಪ್ ಆಗಿತ್ತು. ಸರ್ಕಾರದ ಹಣಕಾಸಿನ ಸ್ಥಿತಿಯಂತೂ ಇನ್ನೂ ಹಾರಿಬಲ್ ಆಗಿತ್ತು. ಬ್ರಿಟಿಷರು ಭಾರತವನ್ನು ನೆಹರು ಅವರ ಕೈಯಲ್ಲಿ ಕೊಟ್ಟು ಹೋದಾಗ ಇಲ್ಲಿ ಒಂದು ಗುಂಡ್ ಪಿನ್ ಕೂಡ ಉತ್ಪಾದನೆ ಮಾಡುವ ಸ್ಥಿತಿಯಲ್ಲಿ ನಾವು ಇರಲಿಲ್ಲ. 1-2 ವಿಮಾನ ಇತ್ತು ಅಷ್ಟೇ. ಅದು ಬಿಟ್ಟರೆ 1700 ಕೋಟಿ ಮೌಲ್ಯದ ಸ್ಟರ್ಲಿಂಗ್ ಆಸ್ತಿ ಇತ್ತು. ಬರೀ 1700 ಕೋಟಿ ಸ್ಟರ್ಲಿಂಗ್ ಅನ್ನೋದಿದೆಯಲ್ಲ, ಅದು ವಿದೇಶಿ ಕರೆನ್ಸಿ. ಆದರೆ ಮೂಲಭೂತ ಸೌಕರ್ಯನೇ 1947ರಲ್ಲಿ ಇರಲಿಲ್ಲ. ಸೊ GDP ಏನಿದೆ, GDP ಸುಮಾರು 30 ಬಿಲಿಯನ್ ಭಾರತದ GDP ಆ ಸಂದರ್ಭದಲ್ಲಿ. ಎಷ್ಟು ಹೇಳಿ? 30 ಬಿಲಿಯನ್. ಇದನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾನು ಮೋದಿಯವರಿಗೆ ಭಾರತ ಸಿಕ್ಕಾಗಿತ್ತು, ಆ ಭಾರತ ಹೇಗಿತ್ತು ಅಂತ ಹೇಳ್ತೀನಿ ನಾನು. ಆ ಭಾರತವನ್ನು ಮೋದಿ ಏನು ಮಾಡಿದ್ರು? ಜವಾಹರ್ಲಾಲ್ ನೆಹರು ಅವರು ಬ್ರಿಟಿಷರಿಂದ ಪಡೆದ ಭಾರತವನ್ನು ಏನು ಮಾಡಿದ್ರು? ಆಯಿತಾ? ವಿದೇಶಿ ವಿನಿಮಯಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಇರಲೇ ಇಲ್ಲ ನಮ್ಮ ಹತ್ರ. ವಿದೇಶಿ ವಿನಿಮಯದ ರಿಸರ್ವ್ಸ್ಗಳಿರಲಿಲ್ಲ. ಕೈಗಾರಿಕೆ ಅತಿ ಕಡಿಮೆ ಇತ್ತು. GDPಯ ಬಹಳ ಮುಖ್ಯವಾದ ಭಾಗ ಕೃಷಿಯಾಗಿತ್ತು ಅಂತ. ಮೋದಿ ಅಧಿಕಾರಕ್ಕೆ ಬಂದಿದ್ದು 2014ರಲ್ಲಿ. ಏನಾಯಿತು? ಅದು 14ರಲ್ಲಿ ಭಾರತ ಹೇಗಿತ್ತು? ಮೋದಿಯವರ ಕೈಗೆ ಭಾರತ ಸಿಕ್ಕಾಗ ವಿಶ್ವದ ಪ್ರಮುಖ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಭಾರತ ಒಂದಾಗಿತ್ತು. ನೆಹರು ಅವ್ರ ಕೈಲಿ ಬಂದಾಗ ಏನು ಅಂದರೆ ಏನೂ ಇರಲಿಲ್ಲ. $30 ಬಿಲಿಯನ್ ಇತ್ತು. ಇವರು ಬಂದಾಗ ವೇಗವಾಗಿ ಬೆಳೆಯುತ್ತಿರೋ ಆರ್ಥಿಕತೆ ಏನಿದೆ ಅದು ಆಗಿತ್ತು. IT, ಸೇವಾ ಕ್ಷೇತ್ರ, ಬ್ಯಾಂಕಿಂಗ್, ಉತ್ಪಾದನೆ ಅಭಿವೃದ್ಧಿ ಹೊಂದಿದ್ದು ದೊಡ್ಡ ಮಧ್ಯಮ ವರ್ಗ ಆಯಿತು. ಸೊ ನೆಹರು ಅವರಿಗೆ ಭಾರತ ಸಿಕ್ಕಾಗ ಮಧ್ಯಮ ವರ್ಗವೇ ಇರಲಿಲ್ಲ, ಇದ್ದವರೆಲ್ಲ ಬಡವರೇನೆ. ಸೊ ಈ ನೆಹರು ಅವರಿಗೆ ಇದ್ದಂಥ ಸ್ಥಿತಿಗೂ ಮೋದಿಯವರ ಸ್ಥಿತಿಗೂ ದೇಶದ ದೃಷ್ಟಿಯಿಂದ ನೋಡಿ. ಇನ್ನು
ಮೋದಿ ಅಧಿಕಾರಕ್ಕೆ ಬಂದಾಗಲೇ ಉತ್ತಮ ವಿದೇಶಿ ವಿನಿಮಯದ ಸಂಗ್ರಹ ನಮ್ಮ ದೇಶದಲ್ಲಿ ಇದ್ದು. ಸೊ ಅದರ ಜೊತೆಗೆ ಮೋದಿಯವರಿಗಿದ್ದಂಥ ಒಂದು 2-3 ಸವಾಲುಗಳು, ಅದನ್ನು ಹೇಳ್ತೀನಿ. ಒಂದು, ಇನ್ಫ್ಲೇಷನ್. ಮೋದಿಯವರಿಗೆ ದೇಶ ಸಿಕ್ಕಾಗ ಇನ್ಫ್ಲೇಷನ್ ದರ ಜಾಸ್ತಿ ಇತ್ತು, ಬ್ಯಾಂಕುಗಳ NPA ಸಮಸ್ಯೆ ಇತ್ತು, ಇನ್ನು ಪಾಲಿಸಿ ಪ್ಯಾರಾಲಿಸಿಸ್ ಇತ್ತು, ನಿರುದ್ಯೋಗದ ಬಗ್ಗೆ ಚರ್ಚೆ ನಡೀತಾ ಇತ್ತು, ಸರ್ಕಾರಿ ಹಣಕಾಸಿನ ಸ್ಥಿತಿ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆದಾಯಕ ಆಗಿತ್ತು ಅಂತ. ಆದರೆ ಆರ್ಥಿಕ ಸ್ಥಿತಿ ಹೇಗಿತ್ತು 2014ರಲ್ಲಿ ನೋಡಿ. ಸೊ ಸುಮಾರು ಮೋದಿಯವರಿಗೆ ಪ್ರಧಾನಿ ಪಟ್ಟ ಸಿಕ್ಕಾಗ ಭಾರತದ $300 ಬಿಲಿಯನ್, ಎಷ್ಟು ಹೇಳಿ, $300 ಬಿಲಿಯನ್ ಇತ್ತು. GDP 2 ಟ್ರಿಲಿಯನ್ಗೆ ಹೋಗಿತ್ತು. ಎಷ್ಟು? 2 ಟ್ರಿಲಿಯನ್. ಸೊ ಅದರ ಜೊತೆಗೆ ಆರ್ಥಿಕ ಅಂಕಿಅಂಶಗಳನ್ನು ನೀವು ನೋಡ್ತಾ ಹೋದರೆ, ನೀವು ಕೈಗಾರಿಕಾ ಮತ್ತು ಸೇವಾ ಕ್ಷೇತ್ರ ಇದೆಯಲ್ಲ, ಅವೆರಡೂ ಕೂಡ ಬಲಿಷ್ಠವಾಗಿತ್ತು. ಬಲಿಷ್ಠವಾದ ಕೈಗಾರಿಕಾ ಮತ್ತು ಸೇವಾ ಕ್ಷೇತ್ರ ಮೋದಿಯವರಿಗೆ ದೊರಕಿತ್ತು. ಡಿಜಿಟಲ್ ಆರ್ಥಿಕತೆ ಏನಿದೆ ಅದು ವೇಗವಾಗಿ ಬೆಳೀತಾ ಇತ್ತು. ಜಾಗತಿಕವಾಗಿ 10ನೇ ಅತಿ ದೊಡ್ಡ ಆರ್ಥಿಕತೆ ಆಗಿತ್ತು. ಮೋದಿಯವ್ರ ಕೈಗೆ ಬರಬೇಕಾದ್ರೆ ಭಾರತ 10ನೇಯ ಅತಿ ದೊಡ್ಡ ಆರ್ಥಿಕತೆಯಾಗಿತ್ತು. ನೆಹರು ಅವರ ಕೈಗೆ ಬಂದಾಗ ದೇಶ ಒಂದು ರೀತಿಯಲ್ಲಿ ವಿಶ್ವದಲ್ಲೇ ಕೊನೆಯ ನಂಬರ್ನಲ್ಲಿದ್ದಂಥ ದೇಶ ಆಗಿತ್ತು. ಅದು ಇವ್ರ ಕೈಗೆ ಸಿಕ್ಕಾಗ 10ನೇ ಅತಿ ದೊಡ್ಡ ಆರ್ಥಿಕತೆ ಆದದ್ದು ಅಂತ. ಸೊ ನೆಹರು ಕಾಲ ಮತ್ತು ಮೋದಿ ಕಾಲ ಎರಡನ್ನು ನೋಡ್ತಾ ಹೋಗಿ. ಸೊ ಆಗ ತಾನೇ ಸ್ವಾತಂತ್ರ್ಯ ಬಂದಿತ್ತು. ಸ್ವಾತಂತ್ರ್ಯ ಬಿಟ್ಟರೆ ನಮ್ಮ ಕೈಯಲ್ಲಿ ಇನ್ನೇನೂ ಇರಲಿಲ್ಲ. ಫ್ರೀಡಮ್ ಅನ್ನುವ ಸಂತೋಷದಲ್ಲಿರಬೇಕಾಗಿತ್ತು, ನಮ್ಮ ಕೈ ಬರದಾಗಿತ್ತು. ಸೊ ಮೋದಿಯವರ ಕಾಲದಲ್ಲಿ ಇದು ಬೆಳೆಯುತ್ತಿರುವ ಜಾಗತಿಕ ಆರ್ಥಿಕತೆ ಆಗಿತ್ತು ಅಂತ. ಸೊ ನೆಹರು ಕಾಲದಲ್ಲಿ ಮೂಲ ಸೌಕರ್ಯನೇ ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ಮೋದಿಯವರಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಮೂಲಸೌಕರ್ಯಗಳು ಅಭಿವೃದ್ಧಿ ಆಗಿದ್ದು. ವಿದೇಶಿ ಸಂಗ್ರಹ ಇರಲೇ ಇಲ್ಲ. ಅತಿ ದೊಡ್ಡ ವಿದೇಶಿ ಇದರ ಸಂಗ್ರಹ ಮೋದಿಯವರಿಗೆ ದೊರಕಿತ್ತು. ಇನ್ನು ಕೈಗಾರಿಕೆ ಸಂಬಂಧಪಟ್ಟ ಹಾಗೆ ಕೈಗಾರಿಕೆ ನಿರ್ಮಾಣ ಮಾಡಬೇಕಾಗಿತ್ತು. ಮಿಕ್ಸ್ಡ್ ಎಕಾನಮಿ ಬಗ್ಗೆ ನೆಹರು ಯೋಚನೆ ಮಾಡ್ತಿದ್ದರು. ಮೋದಿಯವರಿಗೆ ಆ ಸಮಸ್ಯೆನೇ ಇರಲಿಲ್ಲ. ಅವರಿಗೊಂದು ಸ್ಥಾಪಿತ ವ್ಯವಸ್ಥೆ ಇತ್ತು. ಅದರ ಜೊತೆಗೆ ಸರ್ಕಾರಿ ಉದ್ದಿಮೆಗಳನ್ನು ಅವ್ರು ಕಟ್ಟಬೇಕಾಗಿರಲಿಲ್ಲ, ಮಾರಾಟ ಮಾಡೋ ಸಾಕಾಗಿತ್ತು ಅವರಿಗೆ. ಸರ್ಕಾರಿ ಉದ್ಯಮಗಳನ್ನ ಖಾಸಗಿಯವರಿಗೆ ಅದನ್ನು ಕಟ್ಟಿದವರು ನೆಹರು, ಮಾರಾಟ ಮಾಡಿದವರು ಸನ್ಮಾನ್ಯ ನರೇಂದ್ರ ಮೋದಿಯವರು. ಸೊ ನೆಹರು ಅವರಿಗೆ ಸಿಕ್ಕ ಭಾರತ ಇದೆಯಲ್ಲ, ಅದು ಶೂನ್ಯದಿಂದ ನಿರ್ಮಿಸಬೇಕಾದ ರಾಷ್ಟ್ರ ಆಗಿತ್ತು. ಮೋದಿಯವರಿಗೆ ಸಿಕ್ಕ ಭಾರತ ಆಗಲೇ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ್ದಂಥ ರಾಷ್ಟ್ರ ಆದದ್ದು ಅಂತ. ಸೊ ಅದರ ಜೊತೆಗೆ ನೆಹರು ಅವರು ಈ ದೇಶವನ್ನು ಹೇಗೆ ಕಟ್ಟಬೇಕು ಅನ್ನೋದು ಗೊತ್ತಿತ್ತು ಅವರಿಗೆ. ವೈಜ್ಞಾನಿಕ ಮನೋಭಾವನೆಯ ಕೈಗಾರಿಕೆ ಉದ್ಯಮಗಳಿಗೆ ಅತಿ ಹೆಚ್ಚು ಬೆಂಬಲವನ್ನು ಕೊಡುವ, ಉದ್ಯೋಗವನ್ನು ಸೃಷ್ಟಿಸುವಂಥ ಆರ್ಥಿಕತೆಯನ್ನು ಅವರು ಕಟ್ಟುವುದಕ್ಕೆ ಮುಂದಾಗಿದ್ದರು ಅಂತ. ಸೊ ಇನ್ನು ಇದನ್ನು ನೋಡ್ತಾ ಹೋದರೆ ನೆಹರು ನಿರಂತರವಾಗಿ ಸುಮಾರು 16 ವರ್ಷ 9 ತಿಂಗಳು ಅವರು ಆಡಳಿತ ನಡೆಸಿದ್ದು, 47ರಿಂದ 64. ಮೋದಿಯವರು 2004ರಿಂದ ಈಗ 12 ವರ್ಷವನ್ನು ಅವರು ಪೂರೈಸಿದ್ದಾರೆ ಅಂತ. ಇನ್ನು ನೆಹರು ಅವರನ್ನು ಯಾಕೆ ಆಧುನಿಕ ಭಾರತದ ನಿರ್ಮಾತೃ ಅಂತ ಕರೆಯಲಾಗುತ್ತೆ? ನಿಜವಾಗಿ ನೆಹರು ಭಾರತದ ಆಧುನಿಕ ಭಾರತ ನಿರ್ಮಾತೃನ ಅಥವಾ ನರೇಂದ್ರ ಮೋದಿಯವರು ಆಧುನಿಕ ಭಾರತ ನಿರ್ಮಾತೃ? ಸೊ ಈ ನಾನು ಲಿಸ್ಟ್ ಕೊಡ್ತೀನಿ, ದಯವಿಟ್ಟು ನೋಡಿ. ಮೋದಿಯವರು ಸ್ಥಾಪಿಸಿದ್ದು ಯಾವುದು, ಇಂಥದ್ದು ಯಾವುದಾದ್ರೂ ಸಂಸ್ಥೆಯನ್ನು, ಮೋದಿ ಸ್ಥಾಪಿಸಿದ್ದು ಯಾವುದು ಅಂತ ಹೇಳ್ತೀನಿ. ಹಾಗೇ ರೀತಿ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಮೊದಲ ನಂತರ ಜವಾಹರ್ಲಾಲ್ ನೆಹರು ಅವರು ಸ್ಥಾಪಿಸಿರುವಂಥ ಸಂಸ್ಥೆಗಳ ಪಟ್ಟಿ ಇದೆ. ಇಂಥದ್ದು ಒಂದಾದರೂ ಮೋದಿ ಮಾಡಿದ್ದಾರೆ, ನೀವೇ ಯೋಚನೆ ಮಾಡಿ, ನಾನು ಹೇಳೋಕ್ಕೆ ಹೋಗಲ್ಲ. ಸೊ ಬಹಳ ಮುಖ್ಯವಾಗಿ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಅವರು ಕಟ್ಟಿತ್ತು ಅಂತ ಲಿಸ್ಟ್ ಆಫ್ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದು ಅದು ಎಂತೆಂಥ ಜನರನ್ನು ಪ್ರೊಡ್ಯೂಸ್ ಮಾಡ್ತು ಅನ್ನೋದು ನಮಗೆ ಗೊತ್ತಿದೆ. ಅದ್ರ ಜೊತೆಗೆ ಭಾರತದ ಸ್ವಾತಂತ್ರ್ಯ ಏನಿದೆ, ಪ್ರಜಾಪ್ರಭುತ್ವವನ್ನು ನೆಹರು ಅವರು ಬಲಪಡಿಸಿದ್ರು ಅಂತ. ಈ ದೇಶ ಹೇಗಿರಬೇಕು ಸ್ಪಷ್ಟ ಕಲ್ಪನೆ ಇತ್ತು. ಧರ್ಮ ನಿರಪೇಕ್ಷವಾದ ಒಂದು ದೇಶ ಅಂತ, ಎಲ್ಲ ಜಾತಿ ಧರ್ಮ ನಂಬಿಕೆ ಜನ ಬದುಕಬೇಕು ಅಂತ. ಇದಕ್ಕೆ ವ್ಯತಿರಿಕ್ತವಾಗಿ ಮೋದಿಯವರು ಈ ಒಂದು ಬಹುಸಂಖ್ಯಾತ ರಾಜಕಾರಣವನ್ನು ಮಾಡ್ತಾ ಅಲ್ಪಸಂಖ್ಯಾತರನ್ನು ಒಂದು ರೀತಿಯಲ್ಲಿ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಿದ್ರು.
ಮೋದಿಯವರ ಭಾರತದಲ್ಲಿ ಈ ರೀತಿ ಸ್ಥಿತಿ ಆದರೆ ಜವಾಹರ್ಲಾಲ್ ನೆಹರು ಅವರ ಭಾರತದಲ್ಲಿ ಎಲ್ಲರೂ ಸಮಾನರಾಗಿದ್ದರು. ಅದರ ಜೊತೆಗೆ ನಾನ್ ಅಲೈನ್ ಮೂವ್ಮೆಂಟ್, ವಿದೇಶಾಂಗ ನೀತಿಯಲ್ಲಿ ನೆಹರು ಇಟ್ಟಿರುವ ಹೆಜ್ಜೆ ಗುರುತುಗಳಲ್ಲಿ ಎಲ್ಲ ಅದು ಅಸಾಮಾನ್ಯವಾದದ್ದು ಅಂತ, ಅಸಾಮಾನ್ಯವಾದ ಹೆಜ್ಜೆ ಗುರುತುಗಳು, ನಾನ್ ಅಲೈನ್ ಮೂವ್ಮೆಂಟ್ಗಳು. ಸೊ ಅದು ಈ ವಿಶ್ವದ ಎರಡು ಬಲಿಷ್ಠ ರಾಷ್ಟ್ರಗಳ ನಡುವೆ ಸಮಾನ ಅಂತರವನ್ನು ಕಾಯ್ದುಕೊಂಡದ್ದು. ಇವತ್ತು ವಿದೇಶಾಂಗ ನೀತಿ ಏನಾಯಿತು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಇನ್ನು ಆರ್ಥಿಕತೆ ನೋಡಿ, ಅವರು ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದರು. ಆ ಪಂಚವಾರ್ಷಿಕ ಯೋಜನೆ ಹಲವು ವರ್ಷಗಳ ಕಾಲ ಭಾರತದ ಅಭಿವೃದ್ಧಿಗೆ ಬಹಳ ಮುಖ್ಯವಾದ ಕಾಂಟ್ರಿಬ್ಯೂಷನ್ ಮಾಡಿದ್ದು ಅಂತ. ಸೊ ಇನ್ನು ಮೋದಿ ಏನು ಸಾಧನೆ ಮಾಡಿದ್ರು, ಒಂದು ಅವರು ಡಿಜಿಟಲ್ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ಕೊಟ್ಟರು ಅನ್ನೋದು. ಡಿಜಿಟಲ್ ಇಂಡಿಯಾ, ಹೆದ್ದಾರಿಗಳು, ರೈಲು, ವಿಮಾನ ನಿಲ್ದಾಣದ ಅಭಿವೃದ್ಧಿ, ಈ ಮಾತುಗಳು ಕೇಳಿ ಬರ್ತವೆ. ಇನ್ನು ಕಲ್ಯಾಣ ಯೋಜನೆಗಳು, ಅದರಲ್ಲಿ ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ, ಜನಧನ್ ಯೋಜನೆಗಳು, ಉಚಿತ ಆಹಾರ ಯೋಜನೆ, GST ಮತ್ತು ಆರ್ಥಿಕ ಸುಧಾರಣೆ, ಇದೆಲ್ಲ ಈ ಲಿಸ್ಟ್ಗಳು ನೋಡಿದ್ರೆ ಕೆಲವು ಏನಿದೆ ಅದು ಹೆಸರುಗಳನ್ನು ಬದಲಿಸಲಾಗಿದೆ ಅಷ್ಟೇ, ಅದನ್ನ ಮೀರಿ ಏನೂ ಇಲ್ಲ. ಇನ್ನು ವಿದೇಶಾಂಗ ನೀತಿಯಲ್ಲಿ ಹೇಳೋದು ಏನೂ ಬೇಕಾಗಿಲ್ಲ. ಅದಕ್ಕಿಂತ ಬಹಳ ಮುಖ್ಯವಾಗಿ ಅವರು ರಾಷ್ಟ್ರೀಯ ಭದ್ರತೆಯ ಕುರಿತು ಹುಸಿಯಾದ ಒಂದು ವಾತಾವರಣವನ್ನು ಮೋದಿ ಸೃಷ್ಟಿ ಮಾಡಿದ್ದು ಅಂತ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು, ಬಲಿಷ್ಠ ರಕ್ಷಣಾ ನಿಲುವು ನಮ್ಮದು ಅಂತ ಹೇಳಿದ್ದು, ಇದನ್ನೆಲ್ಲ ಮಾಡ್ತಾ ಹೋದರು. ಅದ್ರ ಜೊತೆಗೆ ನೆಹರು ಅವರು ಚೀನಾ ಯುದ್ಧದಲ್ಲಿ ಸೋತರು, ಇನ್ನೊಂದಾದರು ಅಂತ ಹೇಳಿದ್ದು. ಆದರೆ ಚೀನಾ ಆ ಸಂದರ್ಭದಲ್ಲಿ 62ರಲ್ಲಿ ಆ ಸ್ಥಿತಿ ಇತ್ತು, ನಮಗೆ ಹಿನ್ನಡೆ ಆದದ್ದು ನಿಜ. ಅದರ ಜೊತೆಗೆ ಕಾಶ್ಮೀರ ನೀತಿ ಸರಿ ಇಲ್ಲ ಅಂತ ನೆಹರು ಅವ್ರ ಬಗ್ಗೆ ಹೇಳಲಾಗುತ್ತೆ. ಐ ಡೋಂಟ್ ಬಿಲೀವ್ ದ್ಯಾಟ್, ಅದೇನು ಅಂತ ಅದು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ. ಆದರೆ ಈ ಸಾಮಾಜಿಕ ಧ್ರುವೀಕರಣ ಇದೆಯಲ್ಲ, ಅದರ ಅಪಾಯ ಏನು ಅನ್ನೋದು ಅದನ್ನು ಮಾಡಿದವರು ನರೇಂದ್ರ ಮೋದಿ ಅವರು. ಇನ್ನು ಆಡಳಿತ ಶೈಲಿಯಲ್ಲೂ ಕೂಡ ವ್ಯತ್ಯಾಸ ಇದೆ ಅಂತ. ನೆಹರು ಅವರ ಮತ್ತು ಮೋದಿಯವರ ಆಡಳಿತ ಶೈಲಿಯಲ್ಲಿ ಏನು ವ್ಯತ್ಯಾಸ? ಸೊ ನೆಹರು ಬೌದ್ಧಿಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಿದ್ದರು. ಏನು ಬೇರೆ ಬೇರೆ ಸಾಂಸ್ಥಿಕ ನಿರ್ವಹಣೆ ಮತ್ತು ಸಾಂಸ್ಥಿಕ ಪ್ರಜಾಪ್ರಭುತ್ವಕ್ಕೆ ಬಹಳ ಮುಖ್ಯವಾಗಿ ನೆಹರು ಒತ್ತು ಕೊಡ್ತಾಯಿದ್ರು. ಮೋದಿಯವರು ಪ್ರಚಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಅವರು ಇರೋದಕ್ಕಿಂತ ಪ್ರಚಾರದಲ್ಲಿ ಬದುಕುವವರು. ಅವರ ಇಡೀ ಒಂದು ಶೋ ಮ್ಯಾನ್ ಅಂತ, ಇವೆಂಟ್ ಮ್ಯಾನೇಜರ್. ನೆಹರು ಇವೆಂಟ್ ಮ್ಯಾನೇಜರ್ ಆಗಿರಲಿಲ್ಲ. ಸೊ ಯೂಸ್ವಲಿ ನೀವು ಪಾರ್ಲಿಮೆಂಟ್ ಡಿಬೇಟ್ಗಳನ್ನು ನೋಡಿದರೆ ಸಂಸದೀಯ ಚರ್ಚೆಗಳಿಗೆ ಮೋದಿ ಕೊಟ್ಟಷ್ಟು ನಿರ್ಲಕ್ಷ್ಯ ಇದೆಯಲ್ಲ, ಮೋದಿ ಮಾಡಿದಷ್ಟು ನಿರ್ಲಕ್ಷ್ಯ ಜವಾಹರ್ಲಾಲ್ ನೆಹರು ಅವ್ರದ್ದು ಇರಲಿಲ್ಲ. ನೀವು ಪಾರ್ಲಿಮೆಂಟ್ ಲೈಬ್ರರಿಗೆ ಹೋಗಿ ನೋಡ್ಬೋದು ಆ ಕಾಲದಲ್ಲಿ ಹೇಗೆ ಸಂಸದೀಯ ಚರ್ಚೆಗಳು ನಡೀತಾ ಇತ್ತು ಅಂತ. ಸೊ ಜವಾಹರ್ಲಾಲ್ ನೆಹರು ತಮ್ಮನ್ನು ಟೀಕಿಸುವವರನ್ನು ಕೂಡ ಅವರು ನಗನಗ್ತಾ ಸ್ವೀಕಾರ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ಒಬ್ಬರ ಶಂಕರ್ಸ್ ವೀಕ್ಲಿ ಅಂತಿತ್ತು, ಶಂಕರ್ ಅಂತ ಕಾರ್ಟೂನಿಸ್ಟು, ಅವರು ಹೇಗೆ ನೆಹರು ಅವರನ್ನು ಟೀಕಿಸ್ತಿದ್ದರು ಅಂದರೆ ಅದನ್ನು ನೋಡಿ ನೆಹರು ನಗ್ತಿದ್ರಂತೆ. ನೋಡ್ಬಿಟ್ಟು ಬೆಳಗ್ಗೆ ಫಸ್ಟ್ ಪತ್ರಿಕೆ ನೋಡೋದೇ ಶಂಕರ್ಸ್ ವೀಕ್ಲಿ ಅಂತ. ಸೊ ಈಗ ಯಾರಾದರೂ ಮೋದಿಯವರನ್ನು ಟೀಕಿಸಿದರೆ ಆತ ದೇಶದ್ರೋಹಿ ಅಂದ್ಕೊಂಡು ಅವರಿಗೆ ಯಾವುದೇ ಜಾಮೀನು ಇಲ್ಲದೇ ಜೈಲಿನಲ್ಲಿ ಕೂತ್ಕೋಬೇಕು. ಇದು ಇಬ್ಬರು ವ್ಯತ್ಯಾಸ. ಅದರಿಂದ ಜವಾಹರ್ಲಾಲ್ ನೆಹರು ಆಧುನಿಕ ಭಾರತದ ಶಿಲ್ಪಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಇನ್ನು ಪ್ರಮುಖ ಶಿಕ್ಷಣ ಸಂಸ್ಥೆಗಳನ್ನು ನೋಡಿ, ಶಿಕ್ಷಣಕ್ಕೆ ನೆಹರು ಕೊಡ್ತಿರೋ ಹೊತ್ತು ಮೋದಿಯವರಿಗೆ ಶಿಕ್ಷಣಕ್ಕೆ ಸಂಬಂಧನೇ ಇಲ್ಲ. ಅವರದ್ದೇ ಸರ್ಟಿಫಿಕೇಟ್ಗಳು ಯಾವುದೋ ಏನೋ ಗೊತ್ತಿಲ್ಲ, ಅವ್ರಿಗೆ ಶಿಕ್ಷಣ ಕಂಡ್ರೆ ಆಗಲ್ಲ. ಯೂಶ್ವಲಿ ಸಂಘ ಪರಿವಾರದವ್ರಿಗೆ ಶಿಕ್ಷಣ ಕಂಡ್ರೆ ಆಗಲ್ಲ, ಸಾಕ್ಷರನ ಕಂಡ್ರೆ ಆಗಲ್ಲ, ಯಾಕಂದರೆ ಅವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಅಂತ. ಸೊ ಜವಾಹರ್ಲಾಲ್ ನೆಹರು ಅವರದ್ದು ನೋಡಿ ನೀವು, ಅವರು ಆಧುನಿಕ ಭಾರತವನ್ನು ನಿರ್ಮಿಸಿದ ಬಗೆ ಯಾವುದು? ವೈಜ್ಞಾನಿಕ, ಕೈಗಾರಿಕಾ ಮತ್ತು ರಾಷ್ಟ್ರೀಯ ಸಂಸ್ಥೆಗಳು ಸ್ಥಾಪಿಸಿಬಿಟ್ಟು ಆಧುನಿಕ ಭಾರತದ ಶಿಲ್ಪಿ ಅಂತ ಅವರು ಆಧುನಿಕ ಭಾರತವನ್ನು ಅವರು ನಿರ್ಮಿಸಿದ್ರು. ಆದರೆ ಇವರೆಲ್ಲ ದೇವಸ್ಥಾನದ ಶಿಲ್ಪಿಗಳು, ಇವರೆಲ್ಲ ದೇವಸ್ಥಾನದ ಕಲ್ಲು ಹೊಡೆಯೋದಕ್ಕೆ ಹೋಗೋಕೆ ಈಗಿನವರು. ಸೊ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ನೋಡಿ, ಭಾರತೀಯ ತಾಂತ್ರಿಕ ಸಂಸ್ಥೆಗಳನ್ನು ನೆಹರು ಪ್ರಾರಂಭ ಮಾಡಿದ್ರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೆಹಲಿ. ಮತ್ತು ನಿರ್ವಹಣಾ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಅವರು ಪ್ರಾರಂಭ ಮಾಡಿದ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ನು, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲ್ಕತ್ತಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್. ವೈಜ್ಞಾನಿಕ ಮತ್ತು ಸಂಶೋಧನಾ ಸಂಸ್ಥೆಗಳು ನೋಡಿ ಲೆಕ್ಕ ಹಾಕ್ತಾವೆ ನೀವು, ಅಣುಶಕ್ತಿ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಟೋಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾ, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಅಂತರಿಕ್ಷ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯನ್ ನ್ಯಾಷನಲ್ ಕಮಿಷನ್ ಫಾರ್ ಸ್ಪೇಸ್ ರಿಸರ್ಚ್. ಅದ ನಂತರ ಇಸ್ರೋ ಆಗಿ ಬದಲಾವಣೆ ಆಯಿತು. ಅದನ್ನು ಪ್ರಾರಂಭ ಮಾಡಿದವರು ಜವಾಹರ್ಲಾಲ್ ನೆಹರು. ಹಾಗೆಯೇ ಡಿಫೆನ್ಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಆರ್ಗನೈಸೇಷನ್, ಭಾರೀ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ವಲಯದ ನೀವು ನೋಡಿ, ನೆಹರು ದೊಡ್ಡ ಕೈಗಾರಿಕೆಗಳಿವೆಯಲ್ಲ
ಅವೇನೇ ದೇಶದ ದೇವಸ್ಥಾನಗಳು ಅಂತಿದ್ರು. ಮೋದಿಯವರು ದೇಶದ ದೇವಸ್ಥಾನ ಯಾವುದಾದ್ರು ಇದೆಯೋ ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾಮ ಈ ಕಡೆ ಎಳೆದ್ಬಿಟ್ಟು ಗಂಟೆ ಹೊಡೆದ್ಬಿಟ್ಟು ಬ್ರಾಹ್ಮಣರ ಒಳಗೆ ಗರ್ಭಗಳು ಕೂಡಿಸಿ ಉಳಿದವರೆಲ್ಲ ಹೊರಗಡೆ ಗಂಟೆ ಹೊಡೆಯೋಕೆ ಮಾಡ್ತಾರೆ. ಆದರೆ ನೆಹರು ದೊಡ್ಡ ಕೈಗಾರಿಕೆಗಳೇ ದೇಶದ ದೇವಸ್ಥಾನಗಳು ಅಂತ ನಂಬಿದ್ರು. ಅವ್ರು ನೋಡಿ ಎಷ್ಟು ಉಕ್ಕಿನ ಕಾರ್ಖಾನೆಗಳನ್ನು ನೆಹರು ಪ್ರಾರಂಭಿಸಿದ್ರು ಅಂದರೆ ಬಿಲಾಯ್ ಸ್ಟೀಲ್ ಪ್ಲ್ಯಾಂಟು, ರೂರ್ಕೆಲಾ ಸ್ಟೀಲ್ ಪ್ಲ್ಯಾಂಟು, ದುರ್ಗಾಪುರ್ ಸ್ಟೀಲ್ ಪ್ಲ್ಯಾಂಟು, ಅಣೆಕಟ್ಟುಗಳು ಮತ್ತು ವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟರೆ ಬಾಕ್ರಾನಂಗಲ್ ಡ್ಯಾಮು, ಹಿರೇಕುದ್ ಡ್ಯಾಮು, ದಾಮೋದರ್ ವ್ಯಾಲಿ ಕಾರ್ಪೊರೇಷನ್, ಹೀಗೆ ಲಿಸ್ಟ್ಗಳು ಬೆಳೀತಾನೆ ಹೋಗುತ್ತೆ. ಇಸಿ ಕೇವಲ 1700 ಸ್ಟರ್ಲಿಂಗ್ ಹಣ ಇಟ್ಕೊಂಡು ಅವರು ಮಾಡಿದ್ದು. ಅವರು ಒಂದು ರೀತಿ ಭಾರತದ ಬಗ್ಗೆ ಅವ್ರಿಗಿದ್ದ ಕಲ್ಪನೆ ನೋಡಿ ಜವಾಹರ್ಲಾಲ್ ನೆಹರು ಅವರಿಗೆ. ಸೊ ಅವರು ನೋಡಿ ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಈ ವಾಸ್ ಎ ಟ್ರೂ ಡೆಮೊಕ್ರೇಟ್ ಅಂತ ಜವಾಹರ್ಲಾಲ್ ನೆಹರು. ಅವರು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಅವರು ಬಲಪಡಿಸಿದ್ರು, ಅದನ್ನು ಇವರು ನಾಶಪಡಿಸ್ಬಿಟ್ಟು ಅದನ್ನು ಒಂದು ಪಕ್ಷದ ಏಜೆಂಟರನ್ನಾಗಿ ಇವರು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಮಾಡಿದ್ರು. ಹಾಗೆಯೇ ಪ್ಲ್ಯಾನಿಂಗ್ ಕಮಿಷನ್ನು ಜವಾಹರ್ಲಾಲ್ ನೆಹರು ಸ್ಥಾಪನೆ ಮಾಡಿದ್ರು, ಪಂಚವಾರ್ಷಿಕ ಯೋಜನೆ. ಅದಕ್ಕೆ ಇವರು ಹೆಸರು ಬದಲು ಮಾಡಿಬಿಟ್ಟು ನೀತಿ ಆಯೋಗ ಅಂತ ಹಣೆಪಟ್ಟಿ ಹಚ್ಕೊಂಡು ನಾವು ಮಾಡಿದ್ದೀವಿ ಅಂತ ಹೊರಟರು. ಇನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನಿದೆ ಅದಕ್ಕೆ ಸ್ವಾಯತ್ತತೆಯ ಪರಂಪರೆ ಏನಿದೆಯಲ್ಲ ಅದನ್ನು ಬಲಪಡಿಸಿದವರು ಜವಾಹರ್ಲಾಲ್ ನೆಹರು. ಇವತ್ತು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನಾಗಿದೆ ನಾನು ಮಾತನಾಡೋಕ್ಕೆ ಹೋಗಲ್ಲ. ಸೊ ಈಗ ನ್ಯಾಯಾಧೀಶರುಗಳೆಲ್ಲ ನಿರುದ್ಯೋಗಿಗಳೇ ಕಾಕ್ರೋಚ್ ಅನ್ನೋದು ಜೆರ್ಲೆಗಳನ್ನೋದು ಅನ್ನುವ ಲೆವೆಲ್ಲಿಗೆ ಬಂದು ನಿಂತಿದೆ. ಸೊ ಅದರ ಜೊತೆಗೆ ನೆಹರು ಈ ಶಿಕ್ಷಣ ಸಂಸ್ಥೆಗಳ ಮೂಲಕ ಈ ದೇಶವನ್ನು ಕಟ್ಟುವುದಕ್ಕಾಗಿ ಇಂಜಿನಿಯರ್ಗಳು, ವಿಜ್ಞಾನಿಗಳು, ವೈದ್ಯರು, ಆಡಳಿತಗಾರರನ್ನು ಅವರು ಸಿದ್ಧಪಡಿಸಿದರು. ಆ ಕಾರಣಕ್ಕಾಗಿ IITಗಳಿಂದಾಗಿ ಇವತ್ತು ಅಮೇರಿಕಾದ ಸಿಲಿಕಾನ್ ವ್ಯಾಲಿಯನ್ನು ಭಾರತದವರು ಅದನ್ನು ಆಳ್ತಾ ಇದ್ದರೆ ಅದರ ಮೂಲ ಬುನಾದಿಯನ್ನು ಹಾಕಿದವರು ಜವಾಹರ್ಲಾಲ್ ನೆಹರು ಅವರು. ಅವರನ್ನು ಇವತ್ತು ಯಾವ ರೀತಿ ಮಾಡಲಾಗ್ತಾ ಇದೆ ಅಂದರೆ ಅವರೇನೋ ದೇಶದ್ರೋಹಿಗಳು ಅನ್ನುವ ರೀತಿ ಪ್ರೊಜೆಕ್ಟ್ ಮಾಡ್ತಾ ನೆಹರು ಅಂದರೆ ಏನೋ ಇಡೀ ಅವರ ಪ್ರತಿಮೆಯನ್ನು ಭಂಗಗೊಳಿಸುವ ಕೆಲಸವನ್ನು ಮಾಡಲಾಗ್ತದೆ. ಯಾಕಂದರೆ ಅವರು ಅಯೋಗ್ಯ ಅಂದರೆ ತಮ್ಮನ್ನು ಯೋಗ್ಯ ಅಂದ್ಕೋತಾರೆ ಅಂತ. ಅದು ರಿವರ್ಸ್. ಅದು ನೆಹರು ಅವರಿಗೆ ಇದ್ದಂತಹ ಭಾರತದ ಕಲ್ಪನೆ ಇದೆಯಲ್ಲ ಅದು ಇಂದಿನವರಿಗಿಲ್ಲ. ಇವರು ಯಾವುದೋ ಪೂಜಾರಿಗಳು ಮಾತ್ರ. ಇವರೆಲ್ಲ ಒಂಥರ ಇವೆಂಟ್ ಮ್ಯಾನೇಜರ್ಗಳು, ಪೂಜಾರಿಗಳು, ಗಂಟೆ ಬಾರಿಸುವವರು, ಪ್ರಸಾದ ವಿತರಿಸಲ್ಲ, ಪ್ರಸಾದ ತಿಂತಾರಷ್ಟೆ. ಆ ರೀತಿಯ ಜನ ಇವತ್ತು ಆಡಳಿತ ನಡೆಸ್ತಿದ್ದಾರೆ. ಆದರೆ ದುರ್ದೈವ ಅಂದರೆ ಇಂತಹ ಆಧುನಿಕ ಭಾರತದ ಶಿಲ್ಪಿ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ನಿಜ ವ್ಯಕ್ತಿತ್ವವನ್ನು ತಿಳಿಸುವ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡಿಲ್ಲ. ಯಾಕೆಂದರೆ ಅವರು ಇಂದಿರಾ ಗಾಂಧಿ ನಿಂತೋಗ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅಟ್ಟೆ ಅವ್ರ ಹಣೆ ಬರೋಕ್ಕೆ. ಅದೇ ಮೀರಿ ಭಾರತವನ್ನು ನೆಹರು ಹೇಗೆ ಕಟ್ಟಿದ್ರು ಅನ್ನೋದನ್ನು ಜನರಿಗೆ ತಿಳಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಲೇ ಇಲ್ಲ. ಅದು ಬಹುದೊಡ್ಡ ದುರಂತ. ಆದ್ದರಿಂದ ಇತಿಹಾಸದ ಮೇಲೆ ಚಪ್ಪಡಿ ಕಲ್ಲು ಎಳಿತಾ ಈ ದೇಶವನ್ನು ಕಟ್ಟಿದವರಿಗೆ ಅವರನ್ನು ಅವಮಾನಪಡಿಸೋದು ಇದೆಯಲ್ಲ ಇವತ್ತಿನ ಸಂದರ್ಭದಲ್ಲಿ, ಅದೇ ಅತಿ ದೊಡ್ಡ ದೇಶದ್ರೋಹ. ಈಗ ನಾನು ಅಂಕಿಅಂಶಗಳನ್ನು ಕೊಟ್ಟಿದ್ದೇನೆ. ನೆಹರು ಅವರು ಕಟ್ಟಿದ ಇನ್ಸ್ಟಿಟ್ಯೂಷನ್ಗಳು ಕೊಟ್ಟಿದ್ದೀನಿ. ನರೇಂದ್ರ ಮೋದಿ ಅವ್ರ ಕಂಪ್ನಿ ಇಂತಹ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ ನೋಡಿ. ಕನಸುಗಳೇ ಇಲ್ಲ ಅವಕ್ಕೆ. ಯಾಕೆಂದರೆ ಯಾವತ್ತೂ ಕೂಡ ಭವಿಷ್ಯವನ್ನು ಯಾರು ಚಿಂತೆ ಮಾಡ್ತಾರೋ ಅವ್ರಿಗೆ ಕನಸುಗಳಿರ್ತವೆ. ಯಾರು ಸದಾ ಭೂತಕಾಲದಲ್ಲಿರ್ತಾರೆ, ಭೂತಕಾಲದಲ್ಲಿರುವವರು ಮನುಷ್ಯರಲ್ಲ, ಸಮಾಧಿಯ ಒಳಗಿರುವಂಥದ್ದು. ಇವರು ಸದಾ ಭೂತಕಾಲದ ಬಗ್ಗೆ ಮಾತನಾಡ್ತಾರೆ. 5000 ವರ್ಷಗಳ ಹಿಂದಾಗಿದ್ವಿ, ಹಾಗಿದ್ವಿ, ಹಿಂಗಿತ್ತು ದೇಶ ಅಂತ. ಅಲ್ರಿ ಅಯೋಗ್ಯ ಮಕ್ಕಳ್ರ ಮುಂದೆ ದೇಶ ಇರಬೇಕು ಅನ್ನೋ ಕನಸೇ ಇಲ್ವಲ್ರಿ ನಿಮಗೆ. ನೀವು ಸುಮ್ಮನೆ ಗಂಟೆ ಬಾರಿಸ್ಕೊಂಡು ಓಡಾಡ್ತಿರಲ್ಲ, ಅದು ಬಿಟ್ಟು ನೀವು ಇನ್ನೇನು ಮಾಡಿದ್ದೀರಿ? ಈಗ ನಾನು ಇಷ್ಟು ಕೊಟ್ಟಿದ್ದೀನಿ, ಗಿವ್ ಮಿ. ನೆಹರು ಬಂದ ಮೇಲೆ ನೆಹರು ಏನೇನು ಮಾಡಿದ್ರು, ಮೋದಿಯವರು ಏನು ಮಾಡಿದ್ರು. ಅದರಿಂದ ಈ ಎರಡು ಕಂಪ್ಯಾರಿಸನ್ ಇಟ್ ಸೆಲ್ಫ್ ಹಾರಿಬಲ್. ನೆಹರು ಜೊತೆ ಮೋದಿಯವ್ರನ್ನ ಕಂಪೇರ್ ಮಾಡಬೇಡಿ. ಯಾಕೆಂದರೆ ಇವತ್ತು ನನಗೆ ಹೇಳಲೇಬೇಕು, ಯಾಕಂದರೆ 12 ವರ್ಷವನ್ನು ಮೋದಿ ಮುಗಿಸಿದ್ದಾರೆ. ಆದರೆ ಜವಾಹರ್ಲಾಲ್ ನೆಹರು ಅವರ ಮುಂದೆ ಜವಾಹರ್ಲಾಲ್ ನೆಹರುವಿಗೆ ಭಾರತ ಶೂನ್ಯವಾಗಿದ್ದಾಗ ಸಿಕ್ಕಿತ್ತು, ಅವರು ಅದನ್ನು ಸಂಪದ್ಭರಿತವನ್ನಾಗಿ ಮಾಡಿದ್ರು. ಇವರಿಗೆ ಸಂಪದ್ಭರಿತ ಭಾರತ ಸಿಕ್ಕಿತ್ತು, ಅದನ್ನು ಶೂನ್ಯವಾಗಿ ಮಾಡ್ತಿದ್ದಾರೆ. ಆದ್ದರಿಂದ ಜವಾಹರ್ಲಾಲ್ ನೆಹರು ಎದುರು ಈಗಿರುವವರು ಬಹುದೊಡ್ಡ ಶೂನ್ಯ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.